ನೋಡ್ಕೋತ ಹೋಗ್ಬೇಕು. ಇಲ್ಲೇನು ಅಂದರೆ ನೀವು ಪ್ರೆಗ್ನೆಂಟ್ ಅಥವಾ ಕ್ರಾಸಿಂಗ್ ಮಾಡೋಕ್ಕೆ ಏನಿರುತ್ತಲ್ವಾ ಮರಿಗಳು, ಅದು ಮಾತ್ರ ಇಲ್ಲಿಡ್ಬೇಕಾಗುತ್ತೆ. ಎರಡನೇದಲ್ಲಿ ಕ್ರಾಸಿಂಗ್ ಆಯಿತು, ಕ್ರಾಸಿಂಗ್ ಆಗಿ ಪ್ರೆಗ್ನೆಂಟ್ ಇದೆ ಈಗ. ಸೊ ಎಷ್ಟು ತಿಂಗಳು? 1 ತಿಂಗಳು ಪ್ರೆಗ್ನೆಂಟ್, ಇನ್ನೇನು ಇನ್ನೂ ಒಂದು 2 ತಿಂಗಳು, 1.5 ತಿಂಗಳು. ಅದಕ್ಕೆ 3ನೇ ಪಾರ್ಟಿಷನ್, 3ನೇದ್ರಾಗ ಇಡಬೇಕು. ಮತ್ತೆ ನಿಮಗೆ ಇನ್ನೂ ಒಂದು 15 ದಿನ ಇದೆ ಓಕೆ, ಅದು ಬಂದು 4ನೇ ಪಾರ್ಟಿಷನಲ್ಲಿ ಇಡಬೇಕು. ಇನ್ನು 15 ದಿನ ಆಯಿತು, 15 ದಿನ ಆದಮೇಲೆ ಮರಿನೂ ಹಾಕ್ತದೆ, ಅದು ಬಂದು ಇಲ್ಲಿ 5ನೇದು. ಸೊ ಲಾಸ್ಟಿಗೆ ಬಂದು ಮರಿಗಳಿಗೆ, ಏನಕ್ಕೆ? ಮರಿಗಳಿಗೆ. ಸೊ ಸೇಮ್ ಪಾರ್ಟಿಷನ್ ಇಲ್ಲಿ ಮಾಡಬೇಕು. ಕುರಿಗೆ ಮೇಕೆಗೆ ಸೇಮು, ಅದು ಕುರಿಗೆ ಸಪ್ರೇಟು ಮೇಕೆಗೆ ಸಪ್ರೇಟ್ ಅನ್ನೋದಿಲ್ಲ, ಕುರಿಗೆ ಮೇಕೆಗೆ ಸೇಮು. ಮತ್ತೆ ಇಲ್ಲಿ ಮರಿಗಳಿರುತ್ತಲ್ವಾ, ಮರಿಗಳಲ್ಲಿ ಇದರಲ್ಲೇ 2 ಪಾರ್ಟಿಷನ್ ಮಾಡಿ ಏನು ಮಾಡಬೇಕು, ಈಗ ಅಡಿಯೋದು ಒಂದು ಕಡೆ ಇಟ್ಟು ಮರಿಗಳು ಮತ್ತು ತಾಯಿ ಹಾಲು ಉಣಿಸ್ತೀರ, ಈಗ ಸಪ್ರೇಟ್ ಇಡಲೇಬೇಕು. ಈಗ ಹಾಲು ಉಣಿಸೋಕೆ ಇದು ಬಂದು ನಿಮಗೆ ರೀಸೈಕಲ್. ಈಗ ಒಂದು ಬ್ಯಾಚ್ ಒಂದು 30 ತರ್ತೀರ ಅನ್ಕೊಳ್ಳೋಣ, 30ರಲ್ಲಿ ಹಿಂಗೆ ಮಾಡ್ತೀರಾ. ಈಗ ಮರಿ ಇಲ್ಲಿ ಬರುತ್ತೆ, ಮರಿ ಬಂದು ಮತ್ತೆ ಇದರಲ್ಲೇ ನೀವು ಸೇಲ್ ಮಾಡೋದು ಇಟ್ಕೋಬೇಕು. 6 ತಿಂಗಳು ಆಯ್ತಾ, ಮತ್ತೆ ಇದೇ ನಿಮ್ಗೆ ಇಲ್ಲಿಗೆ ಬರುತ್ತೆ ರೀಸೈಕಲ್ ಮಾಡೋಕ್ಕೆ, ಹೆಣ್ಣು ಮರಿ ಎಲ್ಲ ಮತ್ತೆ ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಹೆಂಗೆ ರೀಸೈಕಲ್ ಮಾಡ್ಬೇಕು. ಈಗ ಒಂದು ಬ್ಯಾಚಲ್ಲಿ ಮುಗ್ದಾದ್ಮೇಲೆ ಇನ್ನೊಂದು ಬ್ಯಾಚ್ ಹೆಂಗೆ ತರಬೇಕು, ಸೊ ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಇಲ್ಲ ನಾನು ಎಲ್ಲ ಒಂದು ಕಡೆ ಇಟ್ಟೆ, ಗಂಡು ಬ್ರೀಡರ್ ಮೇನ್, ಬ್ರೀಡರ್ಗಂತಾನೇ ಒಂದು ಇದಿರಬೇಕು. ನೀವು ಯಾವಾಗ ಕ್ರಾಸಿಂಗ್ ಮಾಡೋ ಟೈಮಿಂಗ್ಸ್ ಯಾವಾಗ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಕ್ರಾಸಿಂಗ್ ಮಾಡೋದು ಜಾಸ್ತಿ ಟೈಮಿಂಗ್ಸಲ್ಲಿ. ಅವಾಗೇ ಈಟಿಗೆ ಬಂದು ಅವಾಗೇ ಕ್ರಾಸಿಂಗ್ ಆಗೋದು. ಸೊ ಬೆಳಗ್ಗೆ ಮುಂಜಾನೆ ಹೊತ್ತು ಕ್ರಾಸಿಂಗ್ ನೀವೇ ಮಾಡಿಸೋದಾದ್ರೆ ಅದಕ್ಕಂತ ಒಂದು ಇದು ಮಾಡಿ ಸೊ ಬಿಡ್ಬೋದು. ಸೊ ನಿಮಗೆ ಬ್ರೀಡರೇ ಸಪ್ರೇಟ್ ಇರಬೇಕಾಗುತ್ತೆ. ಈಗ ಆಡುಗಳಲ್ಲೇ ಗುದ್ದಾಡ್ಕೊಂಡು ಹೋಗಿರ್ತವೆ. ಸೊ ನೀವು ಈ ಥರ ಮಾಡಿ ಪಾರ್ಟಿಷನ್ ಮಾಡಿದ್ರೆ ನಿಮ್ಮ ಮರಿಗಳು ಅಥವಾ ಏನಿರುತ್ತಲ್ಲ ಅದು ಸಾಯೋದಕ್ಕೆ ಚಾನ್ಸಸ್ ಇಲ್ಲ. ಮತ್ತು ಈ ಥರ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ. ಇವತ್ತು 30 ಬ್ಯಾಚ್ ತಂದಿದ್ದೀನಿ, ಈಗ ಆಯಿತು, ಈಗ ನೆಕ್ಸ್ಟ್ ಬ್ಯಾಚ್ ಹೆಂಗೆ ತರಬೇಕು. ಸೇಮ್ ಪಾರ್ಟಿಷನ್ ಇಲ್ಲೇ, ಈಗ ಜಾಸ್ತಿ ಆಯ್ತಪ್ಪ 20ಕ್ಕೆ ಸಾಲ್ತು, ಅದೇ ಇಲ್ಲಿ ಮಾಡಿರಿ ನೆಕ್ಸ್ಟ್. ಆಗ ನಿಮಗೂ ಗೊತ್ತಾಗುತ್ತೆ ಹೆಂಗೆ ಇದು ಮಾಡಬೇಕು, ಹೆಂಗೆ ನಾವು ಗುರ್ತಿಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮರಿಗಳಾಗಿದ್ಮೇಲೆ ನೀವು ಸರಿ ಅಂದರೆ ನಿಮಗೆ ಹಾಲು ಉಣಿಸೋದು ಸಪ್ರೇಟ್, ಮರಿಗಳಿಗೆ ಸರಿ ಹಾಲು ಕೊಡಬೇಕು, ಮತ್ತು ಸರಿ ನೀವು ಇದು ಮಾಡಬೇಕು ಅನ್ನೋದು. ಸೊ ಈಗ ಗರ್ಭಧಾರಣೆಯಲ್ಲಿ ಈಗ ಎಲ್ಲರೂ ಕೇಳ್ತಾರೆ, ಪ್ರೆಗ್ನೆಂಟ್ ಇದ್ದಾಗ ಏನಂದ್ರೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಮಾಸ್ಕ್ ಆಗೋವರೆಗೂ, ಯಾವಾಗ ಮಾಸ್ಕ್ ಬೀಳುತ್ತಲ್ಲ ಆವಾಗ ಪೂರ್ತಿ ಡೆಲಿವರಿ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಯಾವಾಗ ಮಾಸ್ಕ್ ಬೀಳೋವರೆಗೂ ಡೆಲಿವರಿ ಪ್ರೊಸೆಸ್. ಇಲ್ಲ ಒಂದೊಂದು ಕಂದು ಹಾಕೊಂಡ್ಬಿಡುತ್ತೆ, ಏನೋ ಎನಿ ಟೈಮು ಒಂದು ಸ್ವಲ್ಪ ಹಾಕೋದು, ಆ ಥರ ಆಗ್ತಾ ಇರುತ್ತೆ. ಆಗ ನೀವು ನೋಡ್ಕೋತಾ ಇರಬೇಕಾಗುತ್ತೆ. ಮತ್ತು ದ್ರಾವಣ ಬರುತ್ತೆ. ಈಗ ಡೆಲಿವರಿ ಹಾಕುತ್ತೆ, ಮತ್ತು ಡೆಲಿವರಿ ಹಾಕಾದ್ಮೇಲೆ ಏನು ನೊಣಗಿನ ಎಲ್ಲ ಕುಂದಿರುತ್ತೆ ಅಲ್ಲಿ ಬಂದು. ಸೊ ಆ ಟೈಮಲ್ಲಿ ಅದಕ್ಕಂತಲೇ ದ್ರಾವಣ ಬರುತ್ತೆ, ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಆ ಜಾಗದಲ್ಲಿ. ಸೊ ಇಷ್ಟು ಬಂದು ಗರ್ಭದ. ಮತ್ತು ಇನ್ನೂ ಟೈಮ್ ಇದೆ, 1 ವಾರ, ಇನ್ನೂ 1 ತಿಂಗಳಿದೆ ಅದು ಡೆಲಿವರಿ ಆಗೋಕ್ಕೆ ಅಂದಾಗ ನೀವೇನು ಮಾಡಬೇಕು, ಜಾಸ್ತಿ ಹಸಿರುಲ್ಲು ಕೊಡಬೇಕು. ಹಸಿರುಲ್ಲು ಕೊಟ್ಟಷ್ಟು ನಿಮಗೆ, ಇಲ್ಲ ನಾನು ಕಾಳು ಕೊಡ್ತೀನಿ ಕೆಜಿ ಗಟ್ಟಲೆ ಅಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಮರಿಗೆ ಡೆಲಿವರಿ ಆಗೋದು. ಸೊ ಅದರಿಂದ ಹಸುರುಲ್ ಎಷ್ಟಾಗುತ್ತೋ ಹಸುರುಲ್ ಕೊಡ್ಬೋದು. ಸೊ ಇಷ್ಟು ಬಂದು ಗರ್ಭಧರಿಸಿದ ಮರಿಗೆ. ಇನ್ನೇನಾದರೂ ಇದೆಯಾ? ಗಬ್ಬದ ಕುರಿಗೆ ಒಳಗಡೆ ಮರಿ ಗ್ರೋತ್ ಬರಬೇಕಾದ್ರೆ ಯಾವ ಫುಡ್ ಹಾಕ್ಬೇಕಾಗುತ್ತೆ? ಯಾವ ಅದು ಫುಡ್ಡಿನ ಕ್ಲಾಸಲ್ಲಿ ಇರ್ತದೆ. ಇದು ಟಾನಿಕ್, ಅದು ಟಾನಿಕ್ದು ಸರ್ ಇರ್ತಾರೆ. ಯಾವ್ಯಾವ ಟಾನಿಕ್ ಹಾಕಬೇಕು, ಯಾವ್ಯಾವ ಫುಡ್ ಹಾಕಬೇಕು ಗರ್ಭಧರಿಸಿದ್ದಕ್ಕೆ ಅನ್ನೋದು. ಇದು ಗರ್ಭಧರಿಸಿದ್ದು. ಇನ್ನೇನಾದರೂ ಕ್ವೆಶನ್ಸ್ ಇದೆಯಾ? ಹೇಗೆ ಏನು ಇದು ಪಾರ್ಟಿಷನ್ ಬೈ 1 ಬೈ ಕ್ರಾಸಿಂಗು, ಪ್ರೆಗ್ನೆಂಟು, ಡೆಲಿವರಿ, ಚೈಲ್ಡ್ ಆ್ಯಂಡ್ ಮದರ್, ನರ್ಸರಿ, ಆಮೇಲೆ ಪ್ರೈಮರಿ, ಹೈಯರ್, ಈ ಥರ ನೀವು ಹೇಳಿರೋದು ಈಗ ಅಲ್ವಾ ಮೇಡಮ್ ಅವರೇ? ಹಾಂ, ಸೊ ಈಗ ಕ್ರಾಸಿಂಗು, ಪ್ರೆಗ್ನೆನ್ಸಿ, ಡೆಲಿವರಿ, ಚೈಲ್ಡ್ ಆ್ಯಂಡ್ ಮದರ್, ಆಮೇಲೆ ನರ್ಸರಿ, ಪ್ರೈಮರಿ, ಹೈಯರ್. ನೀವು ಹೆಂಗೆ ಎಷ್ಟು ಆಗ್ತದೋ ಆಮೇಲೆ ಡಿಪೆಂಡ್ ನೀವು ಎಷ್ಟು ಮಾಡ್ಕೊತೀರಾ. ಒಂದೊಂದು ಬ್ಯಾಚ್ ಈ ತರ ಒಂದು ಬಾಕ್ಸ್ ತರ ಮಾಡ್ಕೊಂಡು ಅದರಲ್ಲೇ ಇಡಬೇಕು ಅಂತ ನೋಡ್ರಿ. ಈಗ ನೀವು 6x6 ಈ ತರ ಸಮಸ್ಯೆ ಈ ತರ ಶೆಡ್ ಮಾಡ್ತೀರಾ ಅನ್ಕಡ, ಒಂದ್ ಸೈಡ್ ಹೇಳ್ತಾ 4x4
ಈಗ ಒಂದ್ ಸೈಡ್ ಹಿಂಗ್ ಮಾಡ್ಕೊಂತೀರಾ, ಎಷ್ಟು ಆಗ್ತದ ಆ ಪ್ರಕಾರ ಡಿಪೆಂಡ್. ಇವಿಷ್ಟು ಕ್ರಾಸಿಂಗ್ ಬಿಡ್ಬೇಕು. ಅಂದ್ರೆ ನೀವ್ ಯಾವ್ದಕ್ ಕ್ರಾಸ್ ಮಾಡಿ, ಈಗ 3 ಮರಿ ಹೆಣ್ಮರಿ ಇತ್ತಪ್ಪ, ಒಂದ್ ಗಂಡ್ ಮರಿ ಬಿಡ್ಬೇಕು, ಕ್ರಾಸಿಂಗ್ ಆಗ್ತದೆ. ಮತ್ತೆ ಅದು ಹೇಳಿದ್ರಲ್ವಾ ಹೀಟಿಗೆ ಬಂದಾಗ ಹೆಂಗ್ ಮಾಡುತ್ತೆ ಅಂತ. ಈಗ ಹೀಟಿಗೆ ಬಂದಿಲ್ದಿರೋದು ಹೋಗಿ ತಗೊಂಡೋಗಿ ಕ್ರಾಸಿಂಗ್ ಮಾಡಂದ್ರೆ ಅದು ಮಾಡಿಸ್ಕೊಳೋದಿಲ್ಲ. ಸೊ ಕ್ರಾಸಿಂಗಿಗೆ ಇದಿಷ್ಟು ಬಿಡ್ಬೇಕು. ನೆಕ್ಸ್ಟ್ ಕ್ರಾಸಿಂಗ್ ಆಗಿರೋದು. ಸೊ ಕ್ರಾಸಿಂಗ್ ಆಗಿ ಪ್ರೆಗ್ನೆಂಟ್ ಇದೆ ಇದು. ನೆಕ್ಸ್ಟ್ ಬಂದು 3 ತಿಂಗಳ ಮೇಲಾಗಿದೆ. ಅದರ ನೆಕ್ಸ್ಟ್ ಬಂದು 15 ದಿನ ಇದೆ, ಇನ್ನು 15 ದಿನ ಇದೆ ಡೆಲಿವರಿ ಆಗಕ್ಕೆ. ಅದು ನೆಕ್ಸ್ಟ್ ಬಂದು ಮರಿ ಹಾಕಿದೆ. ಅದು ನೆಕ್ಸ್ಟ್ ಬಂದು ಮರಿಗಳದು, ಅದು ಮರಿಗಳದು. ಇದು ಬಂದು ಸೇಲಿಂದು, ಅಂದ್ರೆ ನೀವು ಮರಿ ಸೇಲ್ ಮಾಡ್ಕೋಬೇಕಂತೀರಲ್ಲ ಅದು. ಸೊ ಅದರಲ್ಲಿ 2 ಪಾರ್ಟಿಷನ್ ಮಾಡಬೇಕು, ಗಂಡು ಹೆಣ್ಣು. ಸೊ ಗಂಡು ಬೇರೆ ಹೆಣ್ಣು ಬೇರೆ ಸಪ್ರೇಟ್ ಇರಬೇಕು. ಸೊ ಆಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ನೀವು ಡಬಲ್ ಮಾಡೋದಿದ್ರೆ ಇದೇ ಥರ ಮಾಡಬೇಕು. ಮತ್ತು ಇದರಲ್ಲಿ ಉದ್ದಕ್ಕೂ ಏನಿರಬೇಕು, ಈ ಥರ ಆದರೂ ಮಾಡಬೇಕು. ಅಂದರೆ ಫುಡ್ ಹಾಕೋದಕ್ಕೆ ನೀವು ಟ್ರೇ ಏನಾದರೂ ಹಾಕಿದ್ರೆ ಹಿಂಗೆ ಹಾಕ್ಬೇಕು. ಮತ್ತು ಎನಿ ಟೈಮ್ ನೀರು ಸಪ್ಲೈ ಇರಲೇಬೇಕು. 2 ದಿನಕ್ಕೆ ಬಿಟ್ಟು 2 ದಿನಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡೋದು, 3 ದಿನಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡೋದು ಏನಾದರೂ ಮಾಡಿದ್ರಲ್ಲ ಕಾಯಿಲೆ ಬರ್ತಾವೆ. ಸೊ ಯಾಕಂದರೆ ಮೇಯ್ನ್ ನೊಣದಿಂದನೇ ಬರೋದು ಜಾಸ್ತಿ ಕಾಯಿಲೆ. PPR ಅವೆಲ್ಲ ಜಾಸ್ತಿ ಅದರಿಂದನೇ, ವೈರಾಣುಗಳಿಂದ ಬರೋದು. ಸೊ ನೀರು ಯಾವಾಗೂ ಪ್ಯೂರ್ ಇರಬೇಕು. ಮತ್ತು ಗಿಡ ನೀವು ಅದೇ ನಿಮ್ಮ ಏನು ಹೊಲದಲ್ಲಿರೋ ಗಿಡ ಎಲ್ಲ ತಂದಿರ್ತೀರ. ಈಗ ಎಕ್ಸಾಂಪಲ್ ಒಂದು ಗಿಡ ತಂದಿರ್ತಾರೆ, ಅದರಲ್ಲೆಲ್ಲ ಹುಳ ಇತ್ತು, ಅದರಲ್ಲೂ ಕಾಯಿಲೆ ಬರುತ್ತೆ. ಸೊ ನೀವು ಏನೇ ಇದ್ರೂ ಗಿಡ ಅಥವಾ ಏನೇ ಮೇವು ಹಾಕೋದಿದ್ರು ಫಸ್ಟು ನೋಡ್ಕೊತಾ ಹಾಕ್ಬೇಕು. ಈಗ ಯಾವುದೋ ಹುಳ ಹತ್ತಿದೆ ಬಿಡಪ್ಪ ಕೊಡೋಣ ಅಂತಂದರೆ ಮೇನ್ ತರಕಾರಿ, ಈಗ ತರಕಾರಿ ಬೆಳಿತೀನಿ ಮೇಡಮ್, ಟೊಮೊಟೊ ಬೆಳಿತೀನಿ ನಾನು, ಟೊಮೊಟೊ ಹಾಕ್ತೀನಿ ಕೆಟ್ಟೋಗಿರೋದು, ಅದರಲ್ಲೂ ಹುಳ ಇರುತ್ತೆ. ಸೊ ಅವೆಲ್ಲ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಆಲ್ಮೋಸ್ಟ್ ನೀವು ಟೊಮೊಟೊ ಬೆಳೆಯೋರಾದರೆ ಹುಳ ಇರೋದು ಯಾವುದೂ ಹಾಕಲೇಬಾರ್ದು. ಆ ಹುಳದಿಂದನೇ ಜಾಸ್ತಿ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ. ಸೊ ಇದಿಷ್ಟು ಗರ್ಭಧಾರಣೆ. ಮತ್ತು ಮರಿ ಹೆಂಗೆ ಜೋಪಾನ ಮಾಡಬೇಕು. ಮರಿ ಬಂದು ನಿಮಗೆ ನೀವು ಡೆಲಿವರಿ ಆಯ್ತಪ್ಪ, ಮರಿ ನಮ್ಗೆ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ತಕ್ಷಣ ಎತ್ಕೊಂಡೋಗಿ ನಮ್ಮ ಮನೆಯವ್ರಿಗೆಲ್ಲ ತೋರಿಸಿ ಒಂದು ಮನೇಲಿಟ್ಟು AC ರೂಮಲ್ಲಿ ಇಡ್ತೀನಿ. ಸಣ್ಣ ಮರಿ ಐತೆ, ನಮ್ಮ ಮಕ್ಳಿಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ, ನನ್ನ ಮಗುಗೆ ಜಾಸ್ತಿ ಇಷ್ಟ ಆಯಿತು, ನನ್ನ ಮನೆಯಲ್ಲೇ ತೊಗೊಂಡೋಗಿ ಒಂದು ಕಟೋರಿಯಲ್ಲಿ ಇಟ್ಟು ಅದರಲ್ಲಿ ಹುಲ್ಲಿಟ್ಟು ಇಡ್ತೀನಪ್ಪ ಅನ್ನೋದಾದರೆ, ತಾಯಿ ಈಗ ಏನು ತಾಯಿ ಇರ್ತಾಳಲ್ಲ, ಆ ತಾಯಿಯಿಂದ ಮಿನಿಮಮ್ 3 ದಿನ ತಾಯಿ ಜೊತೆನೇ ಇರಬೇಕು. ಆಡೋದಾದ್ಮೇಲೆ 3 ದಿನ ತಾಯಿ ಜೊತೆನೇ ಇರಬೇಕು. ನೀವೇನಾದರೂ ತಕ್ಷಣ ಎತ್ಕೊಂಡೋಗಿ ಬೇರೆ ಪಡಿಸಿದ್ರಲ್ಲ, ತಾಯಿ ಅದು ಗುರ್ತೇ ಹಿಡಿಯಲ್ಲ, ಮತ್ತು ಹಾಲು ಉಣ್ಸೋದು ಕಷ್ಟ ಆಗುತ್ತೆ. ಸೊ ಮಿನಿಮಮ್ ಅಂದರೆ 3 ದಿನ ಇಡಲೇಬೇಕು ತಾಯಿ ಜೊತೆ. ಮತ್ತು ನೀವು ಎತ್ಕೊಂಡೋಗಿ AC ರೂಮಲ್ಲಿ ಇಟ್ಟು ಆಮೇಲೆ ಹಾಲು ಯಾವಾಗ ಕುಡಿಸ್ತದ ಅವಾಗ ತಂದು ಬಿಡ್ತೀನಿ ಅಂದರೆ ತಾಯಿ ಗುರ್ತು ಹಿಡಿಯಲ್ಲ, ಅದಕ್ಕೆ ಹತ್ರನೂ ಸೇರಿಸ್ಕೊಳಲ್ಲ. 3 ದಿನ ಆದ್ಮೇಲೆ ಸಪ್ರೇಟ್ ಮಾಡ್ಬೋದಾ? 3 ದಿನ ಆದ್ಮೇಲೆ ಸಪ್ರೇಟ್ ಮಾಡ್ಬೋದು. ಆದಷ್ಟು 1 ತಿಂಗಳು ನೀವು ಇಡೋಕ್ಕೆ ಟ್ರೈ ಮಾಡಿ. ತಾಯಿ ಮತ್ತು ಅಂದರೆ ಮರಿನ ಜೊತೆಲಿ ಇಡೋಕ್ಕೆ ಟ್ರೈ ಮಾಡಿ. ಇಲ್ಲ ಇದೊಂದು ಆಯಿತು, ತಾಯಿ ಜೊತೆ ಎಷ್ಟೊತ್ತು ಇಡಬೇಕು ಅನ್ನೋದು. ಮತ್ತು ಎಷ್ಟದು ಈಗ ದೊಡ್ಡ ಫಾರ್ಮ್ ಐತಪ್ಪ, ಇಲ್ಲ ನಾನು ಸಪ್ರೇಟ್ ಮಾಡಿದ್ರೆ ನನಗೆ ಬೆಟರು, ಸುಮ್ಮನೆ ತಾಯಿ ಅವೆಲ್ಲ ಇರ್ತಾವೆ ಗುದ್ದಾಡ್ತಾವೆ, ಬೇರೆ ಈಗ ಬೇರೆ ಆಡು ಬೇರೆ ಮರಿ ಗುದ್ದುತ್ತಾವೆ, ಬೇಡ ಇಂಥ ಜಂಜಾಟನೇ ಬೇಡ, ಆಯಿತು 1 ತಿಂಗಳು ಇಡ್ತೀನಿ ಆಮೇಲೆ ಸಪ್ರೇಟ್ ಮಾಡ್ತೀನಿ ಅನ್ನೋದೇ ಆದರೆ, ಈಗ ಸಪ್ರೇಟ್ ಮಾಡಿರ್ತೀರ ಮರಿ, ಸಪ್ರೇಟ್ ಮಾಡಿರೋ ಮರಿ ಎಷ್ಟು ದಿನ ಹಾಲು ಕುಡಿಸ್ತೀರ? 1 ಟೈಮಿಗೆ ಮರಿ ಇರುತ್ತೆ, ಮರಿ ಮಿನಿಮಮ್ 3 ತಿಂಗಳವರೆಗೂ ಹಾಲು ಕುಡಿಯುತ್ತೆ. ಓಕೆನಾ? ಎಷ್ಟು ಟೈಮ್ ಕುಡಿಸ್ತೀರಾ ಹಾಲು? 2 ಟೈಮು. ಈಗ ನೋಡ್ರಿ, ಅದು ಬೆರ್ರಿ ಹಾಲೇ ಕುಡಿಯೋದು. ಬೆರ್ರಿ ಹಾಲೇ ಕುಡಿಯೋದ್ರಿಂದ ಏನಾಗುತ್ತೆ, ಮಿನಿಮಮ್ 3 ರಿಂದ 4 ಟೈಮ್ ಹಾಲು ಕುಡಿಸ್ಲೇಬೇಕು. ನೀವಿಲ್ಲ ನಾವು ಇವಾಗ ನಮಗೆ 3 ಟೈಮ್ ಊಟ ಬೇಕು, ಇಷ್ಟು ದೊಡ್ಡ ಮನುಷ್ಯರಿಗೆ, ಇನ್ನು ಸಣ್ಣ ಮರಿಗೆ ಏನು ತಿನ್ನಲ್ಲ ಅದು. ನಾವು ಚಾ ನಾಷ್ಟ ಎಲ್ಲ ಕುಡಿದು 3 ಟೈಮ್ ಊಟ ಬೇಕು ನಮಗೆ. ಪಾಪ ಅದು ಚಾನ್ಸ್ ಜಾಸ್ತಿ, ಅದು ಹಾಲು ಸಿಗಲ್ಲ ಟೈಮ್ಗೆ, ಅದು ಬೆಳವಣಿಗೆ ಬರಲ್ಲ, ಸಂಡಾಸ್ ಬರ್ತದೆ, ಸತ್ತು ಹೋಗ್ತದೆ. ನಾರ್ಮಲ್ 4 ಟೈಮ್ ಹಾಲು ಕುಡಿಸ್ಲೇಬೇಕು ನೀವು ಬೇರ್ಪಡಿಸಿದ್ರೆ. ಅದೇ ತಾಯಿ ಜೊತೆ ಬಿಟ್ರೆ ಯಾವಾಗ ಬೇಕೋ ಆಗ ಹಾಲು ಕುಡಿಯುತ್ತೆ. ಓಕೆನಾ? ಮತ್ತು ಅದೇ 5 ಮರಿ ಆಯ್ತು, 5 ಮರಿ ಆಯ್ತು ಅಂದರೆ ನೀವು 5 ಮರಿ 2 ಮರಿ ಅದ್ರ ಹತ್ರ ಬಿಟ್ಟು ಇನ್ನು 3 ಮರಿಗೆ ಹಾಲು ಕುಡಿಸ್ತೀನಿ ಅಂದರೆ ನಡೆಯಲ್ಲ. ಸೊ ಏನೇ ಆದರೂ 5 ಮರಿ ಏನಿರುತ್ತಲ್ಲ, ಈಗ 5 ಮರಿ ತಾಯಿ ಜೊತೆನೇ ಇದೆ, 2 ಮರಿ ನಿಮ್ಗೆ ಗೊತ್ತಾಗಲ್ಲ ಯಾವ ಮರಿ ಕುಡಿತದೆ ಯಾವ ಮರಿ ಕುಡಿಯಲ್ಲ ಅಂತದ್ದು. ಅದಕ್ಕೆ ಏನು ಮಾಡಬೇಕು, 5 ಮರಿಗೂ ಸಮಾನವಾಗಿ ಹಾಲು ಕೊಡಬೇಕಾಗುತ್ತೆ. ಮತ್ತು
ಕಂಪಲ್ಸರಿ ಎಷ್ಟು ಟೈಮ್ ಕೊಡ್ಬೇಕಂದ್ರೆ 4 ಟೈಮ್